ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಹೋಬಳಿ, ಸಕ್ರಾಯಪಟ್ಟಣ ಹೋಬಳಿ, ದೇವನೂರು ಭಾಗದ ರೈತರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಇವತ್ತೇನು 5ನೇ ತಿಂಗಳು 6ನೇ ತಾರೀಕು ಸೋಮವಾರ ಬೈಕ್ ಜಾಥಾದ ಮುಖಾಂತರ DC ಅವರಿಗೆ ಕಣಿವೆ ದಾಸರಳ್ಳಿ ಬಗ್ಗೆ ಅರಿವು ಮೂಡಿಸೋಕ್ಕೆ, ಕಣಿವೆ ದಾಸರಳ್ಳಿ ಬಗ್ಗೆ ಡ್ಯಾಮ್ ಕಟ್ಟುವ ಗುರಿ ಇಟ್ಟುಕೊಂಡು ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ವತಿಯಿಂದ ಚಂದ್ರಶೇಖರ್ ಬೋವಿಯಾದ ನಾನು ಮತ್ತು ರಾಜ್ಯ ಗೌರವ ಅಧ್ಯಕ್ಷರಾದ ಸಂಗಮಾನಂದ ಸ್ವಾಮೀಜಿಯವರು ಮತ್ತು ಹೈಕೋರ್ಟ್ ವಕೀಲರಾದ ತೇಜಸ್ವಿ ಅವರು, ರಾಜ್ಯ ಕಾರ್ಯದರ್ಶಿಗಳಾದ ಹನುಮಂತಪ್ಪನವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ತಿಮ್ಮಪ್ಪ ಅವರು ಮತ್ತು ಮುತ್ತಾದವರ ನಮ್ಮ ರಾಜ್ಯದ ಸದಸ್ಯರುಗಳಾದ ನಮ್ಮ ಪಿಕ್ಚರ್ ಆ್ಯಕ್ಟ್ರಿಂಗ್ಗಳಾದ ರಮಾನಂದ್ ಸಾಹೇಬ್ರವರು ಅವರು ಕೂಡ ಬರ್ತಾಯಿದ್ದಾರೆ. ನಾವು ನಾಳೆ ಬೈಕ್ ಜಾಥಾದ ಮುಖಾಂತರ ಎಲ್ಲರೂ ಹೋಗ್ತಾಯಿದ್ದೇವೆ. ಈಗಾಗಲೇ ನಾನು ಎಲ್ಲ ಹಳ್ಳಿಗೆ ಬಂದು ಹೇಳಿದ್ದೇನೆ ಬಂಧುಗಳೇ, ಇದು ನಿಮ್ಮ ಹಕ್ಕು, ನಿಮ್ಮ ಶಕ್ತಿ, ನಿಮ್ಮ ತನನ, ನಿಮ್ಮ ನೀರನ್ನು ನೀವು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಬೈಕ್ ಜಾಥಾದ ಮುಖಾಂತರ ನಾವು ಲಕ್ಕಿ ಹೋಗ್ಲಿಕ್ಕೆ ಲಕ್ಯ ಸರ್ಕಲಿಗೆ ಬರ್ತೀವಿ. ಸರ್ಕಲಿಂದ ಯಾವುದೇ ಘೋಷಣೆ ಇಲ್ಲದೆ ಮತ್ತು ಯಾವುದೇ ಬಾವುಟ ಕಟ್ಟದೆ ನೇರವಾಗಿ DC ಅವ್ರ ಹತ್ರ ಹೋಗಿ DC ಅವರಿಗೆ ನೇರವಾಗಿ ಮನವಿ ಕೊಡೋದೊಂದಿರುತ್ತೆ. ಹಾಗಾಗಿ ಎಲ್ಲ ಬರುವಂಥ ರೈತ ಮುಖಂಡರುಗಳು ಬೈಕಿನ ಜಾಥಾದ ಮುಖಾಂತರ ಬರ್ತಿದ್ದೀರಿ, ತಮ್ಮ ಖರ್ಚಿಂದ ಬರ್ತಿದ್ದೀರಿ, ತಮ್ಮ ನೋವಿನಿಂದ ಬರ್ತಿದ್ದೀರಿ. ಯಾವುದೇ ಹತಾಚೂರಿ ಮಾಡ್ಕೊಳ್ಳದೆ ಆದಿನಿಧಾನವಾಗಿ ಹೋಗ್ತಿರುವಂಥದ್ದು ತುಂಬ ದೊಡ್ಡ ಕೆಲಸ. ನಿಮ್ಮೆಲ್ಲರ ಶಕ್ತಿ ದೊಡ್ಡದಾಗಿ, ನಿಮ್ಮ ಶಕ್ತಿ ಪೂರೈಸಲಿ, ನಿಮ್ಮ ಆಸೆ ಪೂರೈಸಲಿ, ನಿಮ್ಮ ಶಕ್ತಿ ಸರ್ಕಾರಕ್ಕೆ ಮುಟ್ಟಲಿ. ನಿಮ್ಮ ನೋವು ನಲಿವು ಬರಗಾಲದ ಏನು ಬೇಗೇನ ಹಂಚಿದ್ದೀವಿ, ಆ ಬರಗಾಲದ ಒಂದು ತಾಪಮಾನವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ನಮಗೆ ಒಂದು ಕಣಿವೆ ದಾಸರಳ್ಳಿ ಎಂಬ ಡ್ಯಾಮನ್ನು ಕಟ್ಟೋಕ್ಕೆ ಒಂದು ಸಹಕಾರ ಮಾಡಲಿ ಅಂತೇಳಿ ಈ ಮೂಲಕ ಹೇಳ್ತೇನೆ. ದಯಮಾಡಿ ಸೋಮವಾರ ನಾಳೆ ಬೆಳಿಗ್ಗೆ 10 ಗಂಟೆಗೆ 11:15 DC ಆಫೀಸ್ ಹತ್ರ DC ಅವ್ರಿಗೆ ನಮಗೋಸ್ಕರ ಇರ್ತಾರೆ, ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ತಾವು ದಯಮಾಡಿ ಎಲ್ಲರೂ ಬನ್ನಿ, ಎಲ್ಲರೂ ಬಂದು ನಮ್ಮ ಹಕ್ಕನ್ನು ನಾವು ಕೇಳೋಣ. ದಯಮಾಡಿ ಬನ್ನಿ. ನಮಸ್ಕಾರ.